ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ನಿನ್ನೆ ಸಾಯಂಕಾಲ ಬರ್ತಿದ್ದಂಗೆ ಏನಪ್ಪ ಅಂದರೆ ಸಾಯಂಕಾಲ ಆಗ್ತಿದ್ದಂಗೆ ವೆರಿಫಿಕೇಷನ್ ಸ್ಲಿಪ್ನ ಬಿಡ್ತಾರೆ ಕೇದವರು. ಸೊ ಎಲ್ಲ ಹುಡುಗರು ಅಂತಂದರೆ ಆಲ್ಮೋಸ್ಟ್ ನಿನ್ನೆ ಸರ್ವರ್ ಬಿಸಿ ಇರೋಕ್ಕೆ ಸಾಧ್ಯ ಆದಷ್ಟು ಹುಡುಗರು ಏನಪ್ಪ ಅಂದರೆ ಡೌನ್ ಮಾಡ್ಕೊಂಡಿರ್ತಾರೆ. ಬಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಒಂದು 80% ಸ್ಟೂಡೆಂಟ್ ಯಾರು ಕೂಡ ಡೌನ್ ಮಾಡ್ಕೊಂಡಿಲ್ಲ. ಸೊ ಕಾರಣ ಅಷ್ಟೇ, ನಮ್ಮ ಕೇದವ್ರು ಏನಂತಂದರೆ ಅವ್ರ ಹತ್ರ ಸರ್ವರ್ ಸಮಸ್ಯೆ ಇವಾಗಂತಲ್ಲ, ಪ್ರತಿ ವರ್ಷವೂ ಕೂಡ ಇದೇ ಸಮಸ್ಯೆ ಅವ್ರದ್ದು. ಸೊ ಪ್ರತಿ ವರ್ಷವೂ ಕೂಡ ಏನು ಮಾಡ್ತಾರೆ, ಕೌನ್ಸಿಲಿಂಗ್ ಸರಿಯಾಗಿ ಅಟೆಂಡ್ ಮಾಡಿಸ್ತಾರೆ. ಸೊ ಅವ್ರ ಹತ್ರ ಮೇನ್ ಆಗಿ ಸರ್ವರೇ ಪ್ರಾಬ್ಲಮ್, ಬರೀ ವೆರಿಫಿಕೇಷನ್ ಸ್ಲಿಪ್ ಅಷ್ಟೇ ಅಲ್ಲ. ಸೊ ಮುಂದೆನೂ ಕೂಡ ನೋಡಿ, ಮೊನ್ನೆ KCT ರಿಸಲ್ಟ್ಗೋಸ್ಕರ ಮೂರು ಲಿಂಕ್ ಬಿಟ್ಟರು. ಯಾಕೆಂತಂದರೆ ಅವ್ರಿಗೆ ಗೊತ್ತಿದೆ ಒಂದು ಲಿಂಕಲ್ಲಿ ಹೋಯ್ತಂದರೆ ಅವರಿಗೆ ಸಿಕ್ಕಾಪಟ್ಟೆ ಸರ್ವರ್ ಪ್ರಾಬ್ಲಮ್ ಆಗುತ್ತಂತಂದು. ಸೊ ಅದೇ ರೀತಿಯಾಗಿ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಒಂದೇ ಲಿಂಕ್ ಇರೋ ಕಾರಣ ಸೊ ಎಲ್ಲರೂ ಕೂಡ ಎಟ್ ಎ ಟೈಮ್ ಬರ್ತಾ ಇರ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ಅವರು ಲಕ್ಷಾಂತರ ಸ್ಟೂಡೆಂಟ್ ಇದ್ದಾರೆ. ಸೊ ಅವ್ರಿಗೆ ಏನಪ್ಪ ಆಗ್ತಿದೆ ಅಂತಂದರೆ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ದಾರೆ, ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳಕ್ಕೆ ಹೋದಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಸೊ ಭಾಳ ರೀತಿಯಾಗಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಅದ್ರ ಮೇನ್ ಆಗಿ ಹುಡುಗರು ಸಡನ್ನಾಗಿ ಒಂದು ಕನ್ಫ್ಯೂಷನ್ ಆಗ್ತಿರೋದು ಈ ಥರ ಬರ್ತಾ ಇದೆ. ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ ನಿಮಗೆ, ವೆರಿಫಿಕೇಷನ್ ಸ್ಲಿಪ್ ಲಾಗಿನ್ ಹ್ಯಾಸ್ ಬಿನ್ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಸೊ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋದು ಡೇಟ್ ಮುಗಿತಾ ಅಂತಂದು. ಸೊ ಒಂದು ತಲೆಯಲ್ಲಿರಲಿ, ಇದು ವೆರಿಫಿಕೇಷನ್ ಸ್ಲಿಪ್ ನಿಮ್ಗೆ ಎಲ್ಲಿವರೆಗೂ ಇರ್ತಂತಂದರೆ ಅಪ್ ಟು ನಿಮ್ಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ವರೆಗೂ ಕೂಡ ನಿಮ್ಗೆ ಓಪನ್ ಇರ್ತದೆ. ಓಕೆ, ಸೊ ಲಾಸ್ಟ್ ಡೇಟ್ ಅಂತ ಏನಿರಲ್ಲ. ಇನ್ನೂ ಕಡೆ ಹೇಳ್ಬೇಕಂತಂದರೆ ಇದು ಆಲ್ವೇಸ್ ಓಪನ್ ಇರುತ್ತೆ. ಈ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾನೆ ಇರುತ್ತೆ. ಯಾಕೆಂದರೆ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಇರಲ್ಲ. ಓಕೆ, ಅಂದರೆ ಈ ವರ್ಷದ ಕೌನ್ಸಿಲಿಂಗ್ ಮುಗಿಯೋರು ಕೂಡ ಇರ್ತದೆ, ಓಪನ್ ಇರುತ್ತೆ, ವರಿ ಮಾಡ್ಕೊಬಿಡಿ. ಸದ್ಯಕ್ಕೆ ಅವರು ಕೇದವ್ರ ಹತ್ರ ಎರರ್ ಆಗಿರ್ತದೆ. ಸೊ ಹಂಗಾಗಿ ಈ ಥರ ಸಮಸ್ಯೆ ಆಗಿರ್ಬೋದು. ನಿಮಗೆ ಲಾಸ್ಟ್ ಡೇಟ್ ಅಂತ ಏನು ಕೊಟ್ಟಿರಲ್ಲ, ಡೌನ್ ಮಾಡ್ಕೋರಂತೆ. ಭಾಳ ಟೆನ್ಷನ್ ತೊಗೊಳ್ಕೊಬೇಡಿ. ಯಾಕಂದರೆ ವೆರಿಫಿಕೇಷನ್ ಸ್ಲಿಪ್ಪೇ ಕ್ಲೋಸ್ಡ್ ಅಂತಂದರೆ ನಾವು ಹೇಳ್ತಾ ಇದ್ವಿ, ವೆರಿಫಿಕೇಷನ್ ಸ್ಲಿಪ್ ಇಲ್ಲದೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋದೇ ಇಲ್ಲ ಅಂತಂದು. ಸೊ ಹಂಗಾಗಿ ಇದೇ ಕ್ಲೋಸ್ಡ್ ಅಂತಂದರೆ ಮುಂದೆ ಮಾಡೋಕ್ಕೆ ಬರಲ್ಲ ಮತ್ತೊಂದು ಸಿಕ್ಕಾಪಟ್ಟೆ ನಾನು ನೋಡ್ತಾ ಇದ್ದೀನಿ. DM ಅಲ್ಲಿ ಬಂದು ನೋಡ್ತಾ ಇದ್ದೀನಿ, ನೈಟ್ ಬಿಟ್ಟವ್ರೆ, ಬೆಳಗ್ಗೆ ನೋಡ್ತೀನಿ ಅಷ್ಟೊಂದು ಬರ್ತಾ ಇದ್ದಾವೆ. ಸೊ ಎನಿವೇ ಏನಾಗಲಿ, ವೆರಿಫಿಕೇಷನ್ ಸ್ಲಿಪ್ ಬಂದೇ ಬರುತ್ತೆ, ನೀವು ಕೂಡ ಡೌನ್ ಮಾಡ್ಕೊತೀರ. ಸೊ ಇದ್ರೆ ಅಂದರೆ ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ, ನೆಕ್ಸ್ಟ್ ಪ್ರೊಸೆಸ್ ಏನು, ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡವ್ರು ಕೂಡ ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ. ಯಾಕಂದರೆ ಡೌನ್ ಮಾಡ್ಕೊಂಡ ತಕ್ಷಣ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಬಿಡುತ್ತಾ. ಪ್ರತಿ ವರ್ಷ ಹಂಗಿರ್ತದೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟರಂತಂದರೆ ಇಮಿಡಿಯೇಟ್ ಅಂತಂದರೆ ನೆಕ್ಸ್ಟ್ ಡೇ ಏನೇ ಆಗ್ತಿತ್ತು ಅಥವಾ ಅವತ್ತು ನೈಟ್ ಏನಾಗ್ತಿತ್ತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಬಿಡ್ತಿದ್ರು. ಬಟ್ ನಿನ್ನೆ ಕೇದವರು ಕೂಡ ಏನು ಮಾಡಿದ್ದಾರೆ, ಒಂದು ಅಫಿಷಿಯಲ್ ಆಗಿ ಒಂದು ಟ್ವಿಟರ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತಂದರೆ, ನಿಮ್ಮ ಒಂದು ಆಪ್ಷನ್ ಎಂಟ್ರಿನ ಸ್ವಲ್ಪ ತಡ ಮಾಡ್ತಾರೆ. ಯಾಕಂದರೆ ಅವ್ರ ಹತ್ರ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ. ಸೀಟ್ ಮೆಟ್ರಿಕ್ಸ್ ಎಲ್ಲ ಕಾಲೇಜ್ ಕಡೆಯಿಂದ ಅಂತಂದರೆ ಮೊದಲು ಯೂನಿವರ್ಸಿಟಿ ಕಡೆಯಿಂದ ಏನಪ್ಪ ಅಂದರೆ ಅವರು ಕೇದವ್ರು ತೊಗೋಬೇಕು. ಅಂದರೆ ಎಲ್ಲ ಪ್ರತಿಯೊಂದು ಕಾಲೇಜ್ ಒಳಗೆ ಈ ಕ್ಯಾಸ್ಟ್ ಅವ್ರಿಗೆ ಅಂತಂದು ರಿಸರ್ವೇಷನ್ಸ್ ಕೂಡ ಇರ್ತವೆ. ಸೊ ಅಂದರೆ ಈ ಕ್ಯಾಸ್ಟ್ಗೆ ಇಷ್ಟು ಸೀಟು, ಅಂದರೆ ಈ ಮ್ಯಾನೇಜ್ಮೆಂಟ್ ಟೆಸ್ಟ್ ಸೀಟು ಆ್ಯಂಡ್ ಅಂದರೆ ಎಲ್ಲ ರೀತಿಗೆ ಸೀಟ್ ಅನಾಲಿಸಿಸ್ ಮಾಡಿ ಕೇದವ್ರಿಗೆ ಕೊಟ್ಟಾಗ ಆ ಥರನಾಗಿ ಏನು ಮಾಡ್ತಾರೆ, ಕೇದವರು ಸೀಟ್ ಅಲಾಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಎಂಟ್ರಿನೂ ಕೂಡ ಬಿಡ್ತಾರೆ. ಸೊ ಇದು ಪ್ರೊಸೆಸ್ ನಡಿಬೇಕಂತಂದರೆ ಇನ್ನೂ ಸ್ವಲ್ಪ ತಡೆ ಆಗ್ಬೋದು. ಅಂದರೆ ಮಂಡೇ ಆನ್ವರ್ಡ್ಸ್ ಮೇ ಬಿ ಸೀಟ್ ಮೆಟ್ರಿಕ್ಸ್ ಮಂಡೇ ಬಂದರೂ ಸಹಿತ ಮಂಡೇ ನೈಟೇ ನಿಮ್ಗೆ ಆಪ್ಷನ್ ಎಂಟ್ರಿ ಓಪನ್ ಮಾಡ್ಬೋದು. ಇಲ್ಲ ಟ್ಯೂಸ್ಡೇ ವೆಡ್ನೆಸ್ಡೇ ಈ ಥರ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಸೊ ರೆಡಿ ಇರಿ, ಮೊದಲು ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ನಾನು ಪದೇ ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತೇನೆ ಅಂತಂದರೆ, ನಾಳೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಸಡನ್ನಾಗಿ ಓಪನ್ ಮಾಡಿದ ತಕ್ಷಣ ಯಾವುದ್ಯಾವುದೋ ಹಾಕೊಂಡ್ಬಿಡ್ತಾರೆ. ಸೊ ಮುಂಚಿತವಾಗಿ ಒಂದು ಪ್ರಿಪೇರ್ ಇರಬೇಕು. ನಿಮಗೆ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಂಡಿತ್ತಂತಂದರೆ ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದರೆ ನಿಮ್ಗೆ ಏನಂತಂದರೆ ಸುಮಾರು ಟೈಮ್ ತೊಗೊಳ್ತದ. ಇನ್ನೂ ರೆಡಿನೇ ಮಾಡ್ಕೊಂಡಿಲ್ಲ ಅಂತಂದರೆ ಭಾಳ ಟೈಮ್ ತೊಗೊಳ್ತದ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸೋಕೋಬೇಡಿ, ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಇವತ್ತು 2 ಅವರ್, ಓಕೆ 2 ಗಂಟೆಗೊಮ್ಮೆ ಮಾಡಿರಿ, ಲಾಗಿನ್ ಆಗಿ ನೋಡಿ. ಇದು ಏನಾಗ್ತದೆ, ಒನ್ ಟೈಮ್ ಹೋಗುತ್ತೆ. ಓಕೆ, ಈಗ ಸದ್ಯಕ್ಕೆ ಕೇದವರೇ ಈ ಥರ ಮಾಡಿದ್ದಾರೆ. ಸೊ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಆಯಿತಾ. ಎಲ್ಲ ಹುಡುಗರು ಕೂಡ ಸಡನ್ನಾಗಿ ಬಂದ್ರಿ ಆ್ಯಂಡ್ ಒಂದೇ ಲಿಂಕು ಆ್ಯಂಡ್ ಮೇನ್ ಥಿಂಗ್ಸ್ ಪದೇ ಹೇಳ್ತೀನಿ, ಅವ್ರ ಹತ್ರ ಓನ್ ಸರ್ವರ್ ಇಲ್ಲ. ಓಕೆ ಸರಿ, ಏನೇ ಆಗಲಿ ಆಗುತ್ತೆ, ವರಿ ಮಾಡ್ಕೊಬೇಡಿ. ಆ್ಯಂಡ್ ಲೈವ್ ಬರ್ತೀನಿ ಸ್ವಲ್ಪ ಹೊತ್ತಿಗೆ. ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ಮಾತಾಡೋಣಂತೆ. ಸೊ ಏನೇ ಅಪ್ಡೇಟ್ಗಳು ಬಂದರೂ ಕೂಡ ವಾಟ್ಸಪ್ ಚಾನಲ್ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.